ಅಧ್ಯಕ್ಷರೇ, ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಆದರೆ ಉತ್ತರ ಕೊಡುವಾಗ ಸ್ವಲ್ಪ ಡಿಫರೆನ್ಸ್ ಆಗಿದೆ. ಮತ್ತೆ ಮಂತ್ರಿಗಳಿಗೆ ಅಧಿಕಾರಿಗಳಿಗೆ ಕೊಟ್ಟಿರ್ತಾರೆ ಅಷ್ಟೇ. ಆ ಡಿಫರೆನ್ಸ್ ನಾನೇನು ತಪ್ಪು ಅಂತ ಹೇಳಕ್ ಹೋಗುದಿಲ್ಲ. ಒಂದು ಮಾಹಿತಿ ಏನಂದ್ರೆ ಗಮನ ಸೆಳೆಯಿರಿ. ಅದೇ ಅಲ್ವಾ, ನೀವು ಮಾತಾಡೋಕೆ ನೀವೇನು ಕಂಟ್ರೋಲ್ ಮಾಡಿ ಸರಿ ಅಂತ ಹೇಳುದಿಲ್ಲ. ಏನಂದ್ರೆ ಅಧ್ಯಕ್ಷರೇ, ನಮ್ಮ ಮಾಲೂರು ತಾಲೂಕಲ್ಲಿ ಸಾರ್ವಜನಿಕರ ಆಸ್ಪತ್ರೆ ಇದೆ. ಅದು ಹಾಸ್ಪಿಟಲ್ 56ರಲ್ಲಿ ಆಗಿದೆ, 56ನೇ ಇಸ್ವಿನೇ ಆಗಿದೆ. 56ರಲ್ಲಿ ಪ್ರಾರಂಭ ಆಗಿದ್ದು ಸಾರ್ವಜನಿಕರ ಹಾಸ್ಪಿಟಲ್. 1980ರಲ್ಲಿ ಜಿಲ್ಲಾ ಪಂಚಾಯಿತಿಯಿಂದ 30 ಹಾಸಿಗೆಗಳ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಆಗ್ತದೆ. ಮತ್ತೆ ಅಲ್ಲಿಂದ 90ರಲ್ಲಿ 50 ಹಾಸಿಗೆಗಳ ಮೇಲ್ದರ್ಜೆಗೆ ಏರಿಕೆ ಆಗ್ತದೆ. 16ರಲ್ಲಿ 100 ಹಾಸಿಗೆಗಳ ಹಾಸ್ಪಿಟಲ್ ಆಗಿರ್ತದೆ ಅಧ್ಯಕ್ಷರೇ. ಆದರೆ 56ರಲ್ಲಿ ಆಗಿರುವಂಥ ಹಾಸ್ಪಿಟಲ್ ಹಳೆ ಬಿಲ್ಡಿಂಗ್ ಅಲ್ಲೇ ಇಲ್ಲಿವರೆಗೂ ಕೂಡ ಇದೆ ಅಧ್ಯಕ್ಷರೇ. ಅದರಿಂದ ನಾನು ಮಂತ್ರಿಗಳಿಗೆ ಕೇಳಿದ್ದೇನೆ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ 6 ತಾಲೂಕುಗಳಿದೆ. 6 ತಾಲೂಕಲ್ಲಿ ಕೂಡ ಒಳ್ಳೆ ಹಾಸ್ಪಿಟಲ್ ಆಗಿದೆ. ಮಾಲೂರು ತಾಲೂಕಲ್ಲಿ ಹಳೆ ಹಾಸ್ಪಿಟಲ್ ಬಿಲ್ಡಿಂಗ್ ಇದೆ, ಅಲ್ಲಿ ಎಲೆಕ್ಟ್ರಿಷಿಯನ್ ತುಂಬಾ ಪ್ರಾಬ್ಲಮ್ಸ್ ಇದೆ. ಮತ್ತೆ ಪೇಷಂಟ್ಸ್ ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಬರುವಂತಹದ್ದು ಅಲ್ಲಿ ಅಂದ್ರೆ ಮಾಲೂರು ತಾಲೂಕಲ್ಲಿ ಸುಮಾರು 600 ಜನ ಪ್ರತಿ ದಿವಸ ಔಟ್ ಪೇಷಂಟ್ಸ್ ಇರ್ತಾರೆ. ಅದ್ರ ಜೊತೆಯಲ್ಲಿ ಏನಾಗಿದೆ, ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಧ್ಯಕ್ಷರೇ, ದೊಡ್ಡ ಮತ್ತೆ ನಮ್ಮ ಹೈವೇಗಳೆಲ್ಲ ಇದೆ. ಅದರಿಂದ ನಮ್ಗೆ ಹಾಸ್ಪಿಟಲ್ ಒಂದು ಹೊಸ ಹಾಸ್ಪಿಟಲ್ ಕೊಡಬೇಕು ಅಂತ ನಾನು ಪ್ರಸ್ತಾವನೆ ಕೊಟ್ಟಿದ್ದೆ, ಗಮನ ಸೆಳೆದಿದ್ದೆ. ಅದಕ್ಕೆ ಮಂತ್ರಿಗಳು ಕೂಡ ಒಪ್ಕೊಂಡಿದ್ದಾರೆ. ಇದು ಹಿಂದೆ ಆಗಿರುವಂತಹದ್ದು, ಇಲ್ಲ ಹೊಸ ಹಾಸ್ಪಿಟಲ್ ಅವಶ್ಯಕತೆ ಇದೆ, ಆದರೆ 20 ಕೋಟಿ ದುಡ್ಡು ಬೇಕಾಗ್ತದೆ ಅಂತೇಳಿ ಸರ್ಕಾರ ಇವತ್ತು ಮನಸ್ಸು ಮಾಡಿದ 20 ಕೋಟಿ ಏನಿಲ್ಲ. ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಪೇಷಂಟ್ಸ್ ಇರುವಂತಹದ್ದು, ಇಂಡಸ್ಟ್ರಿಯಲ್ಸ್ ಏರಿಯಾ ಇರುವಂತಹದ್ದು. ಅದಕ್ಕೆ ಸರ್ಕಾರನ ತಾವು ಒಪ್ಪಿಸ್ಕೊಂಡು ಮಾಲೂರಿಗೆ ಒಂದು ವಿಶೇಷವಾಗಿ ಒಂದು ಹೊಸ ಹಾಸ್ಪಿಟಲ್ ಅನ್ನು ಕೊಟ್ರೆ ತುಂಬಾ ಅನುಕೂಲ ಆಗ್ತದೆ ಅಧ್ಯಕ್ಷರೇ. ಅದು ಮಂತ್ರಿಗಳು ನಾನು ಕೇಳಿದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ನಂಜೇಗೌಡರು ಇದ್ರ ಬಗ್ಗೆ ನನಗೆ ಮೊದಲು ಕೂಡ ಮಾತನಾಡಿದ್ರು. ಈ ಆಸ್ಪತ್ರೆಯ ಹೊಸದಾಗಿ ನಿರ್ಮಾಣ ಮಾಡತಕ್ಕಂಥ ವಿಚಾರದಲ್ಲಿ ನನ್ನ ಜೊತೆ ಬಹಳ ಚರ್ಚೆನೂ ಮಾಡಿದ್ದಾರೆ, 3-4 ಬಾರಿ ಚರ್ಚೆ ಮಾಡಿದ್ದಾರೆ. ಈಗ ಈ ವರ್ಷ ಮಾನ್ಯ ಅಧ್ಯಕ್ಷರೇ, ನಾವು 7 ಹೊಸ ತಾಲೂಕು ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಅದಕ್ಕೆ ಅನುದಾನ ಎಲ್ಲ ಇದೆ. ಅಲ್ಲಿ ಯಾವ ಹಳೆ ತಾಲೂಕಲ್ಲೇ ತಾಲೂಕು ಆಸ್ಪತ್ರೆ ಇಲ್ಲದೆ ಇರತಕ್ಕಂಥದ್ದು, 100 ಬೆಡ್ ತಾಲೂಕು ಆಸ್ಪತ್ರೆ ಇಲ್ಲದೆ ಇರತಕ್ಕಂಥ 7 ತಾಲೂಕುಗಳಿಗೆ ಈ ವರ್ಷ ನಾವು ಅದನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಈಗ ಇವ್ರದ್ದು ಕೂಡ ಈಗ ತಗೋಬೇಕಾದ್ರೆ ನಮ್ಗೆ ಅದಕ್ಕೆ ಬೇಕಾಗಿರುವಂಥ ಅನುದಾನ ಈಗ ನಾವು ಅದಕ್ಕೆ ಒದಗಿಸ್ಬೇಕಾಗ್ತದೆ. ಆದ್ರಿಂದ ಆದ್ಯತೆ ಮೇರೆಗೆ ಮಾನ್ಯ ನಂಜೇಗೌಡರು ಕಳಕಳಿ ನನಗೆ ಅರ್ಥ ಆಗ್ತದೆ. ಆದರೆ ನಾನು ಖಂಡಿತವಾಗಿಯೂ ಚರ್ಚೆ ಮಾಡ್ತೀನಿ, ಇದನ್ನ ಹೇಗಾದ್ರೂ ಮಾಡಿ ತಗೊಳಕ್ ಸಾಧ್ಯ ಆಗುತ್ತೆ ಅಂತ ನಾನು ನೋಡ್ತೀನಿ. ಈಗಲೇ ಇಲ್ಲ ಆಶ್ವಾಸನೆ ಕೊಡಕ್ಕೆ ಬರೋದಿಲ್ಲ, ಯಾಕಂದ್ರೆ ಹಣಕಾಸಿನ ಲಭ್ಯತೆ ಆಗಬೇಕಾಗಿದೆ. ಆದರೆ ಖಂಡಿತವಾಗಿ ಆದ್ಯತೆ ಮೇರೆಗೆ ಮುಂದಿನ ದಿವಸಗಳಲ್ಲಿ ಅವರ ಒಂದು ಆಸ್ಪತ್ರೆಯನ್ನ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಪೂರ್ತಿಯಾದಂತ ನಮ್ಮ ಗಮನ ಆ ಕಡೆ ಇರ್ತದೆ ಅಂತ ಮಾನ್ಯ ಸಭಾಧ್ಯಕ್ಷರಿಗೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಎಂ ಕೃಷ್ಣಪ್ಪ. ಅಧ್ಯಕ್ಷರೇ, ಮಂತ್ರಿಗಳು ತಾವು ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಗೊತ್ತಿದೆ ನಿಮಗೆ. ನಾನು ಒಂದು ನಿಮ್ಮ ರಿಕ್ವೆಸ್ಟ್ ಮಾಡೋದು, ಭರವಸೆ ಕೊಡೋದಿಲ್ಲ ಅಂತಿರಲ್ಲ, ದಯವಿಟ್ಟು ಒಂದು ಹಾಸ್ಪಿಟಲ್ ಜಿಲ್ಲೆಯಲ್ಲಿ ಮಾಡಬೇಕಾದ್ರು. ಬರೀ 6 ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಕಡೆ ಮಾಡೋಂಗಿಲ್ಲ. 52ರಲ್ಲಿ ಆಗಿರುವಂತ ಹಾಸ್ಪಿಟಲ್ ಇದು. ಇದಕ್ಕೂ ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ನಮ್ಮನ್ನು ವಿನಂತಿಸ್ಕೊಂತಾನೆ ಅಧ್ಯಕ್ಷ. ಆಮೇಲೆ ಮತ್ತೆ ಒಂದು, ದಯವಿಟ್ಟು ಇವತ್ತಿನ ಅಧಿವೇಶನ ಸಭೆ ತುಂಬಾ ತೃಪ್ತಿಕರವಾಗಿ ಎಲ್ಲ ಪಕ್ಷದ ಶಾಸಕರಿಗೆ ಸಮಾಧಾನಕರ ಇದೆ. 4 ದಿನ ಈ ಅವಕಾಶ ವಂಚಿತರಾಗಿದ್ದೀವಿ ನಾವು. ವಿರೋಧ ಪಕ್ಷದವರಿಗೆ ಮತ್ತೆ ಅಧ್ಯಕ್ಷರಿಗೂ ಕೂಡ ಇಂಥ ಅವಕಾಶವನ್ನ ಎಲ್ಲಾ ಶಾಸಕರು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಬೇಕಾಗ್ತದೆ ಅಧ್ಯಕ್ಷರೇ. ಇಂಥ ಒಂದು ಒಳ್ಳೆ ವಾತಾವರಣ ನಮ್ಮ ರಾಜ್ಯದಲ್ಲಿ ವಿಧಾನಸಭೆಗಿದೆ. ಇದನ್ನ ಮುಂದುವರಿಸಬೇಕು ಅಂತೇಳಿ ನಾವು ನಿಮ್ಮನ್ನ ಮನವಿ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಇಷ್ಟ ತನಕ ಹಾಲ್ ನಾನು ಮಾಡಲಿಲ್ಲ, ನೀವೇ ಮಾಡಿದ್ದು ಟೈಮ್. ಅವರಿಗೆ ಖಂಡಿತವಾಗಿಯೂ ಈ ಅವಧಿಯಲ್ಲಿ ಅವರಿಗೆ ನಂಜೇಗೌಡ್ರೆ, ಈ ಅವಧಿಯಲ್ಲಿ ನಿಮಗೆ ಆಸ್ಪತ್ರೆ ಮಾಡಿಸ್ಕೊಳ್ತಕ್ಕಂಥ ಒಂದು ಖಂಡಿತವಾಗಿ ಮಾಡ್ಕೊಡ್ತೀವಿ. ಅದು ಈ ವರ್ಷನೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಆದ್ರೆ ಖಂಡಿತವಾಗಿಯೂ ಆಸ್ಪತ್ರೆನ ಮೇಲ್ದರ್ಜೆಗೆ ಏರಿಸುವಂತ ಕೆಲಸ ಮಾಡ್ಕೊಡ್ತೀವಿ. ಎಂ ಕೃಷ್ಣಪ್ಪ.